ಯಾವುದೇ ಸಿನಿಮಾ ರಂಗ ಆಗಲಿ ಅಲ್ಲಿ ತಂತ್ರಜ್ಞರು ಏನೋ ಒಂದು ಆಸೆ ಇಟ್ಕೊಂಡು ಬಂದಿರ್ತಾರೆ, ಅಲ್ಲಿ ಇನ್ನೇನೋ ಆಗೋಗ್ತಾರೆ. ಎಕ್ಸಾಂಪಲ್ ಆಗಿ ಒಬ್ಬ ಹೀರೋ ಆಗಬೇಕು ಅಂತ ಸಿನಿಮಾಗೆ ಬರ್ತಾರೆ, ಆದರೆ ಅವರು ನಿರ್ದೇಶಕರಾಗ್ತಾರೆ. ಸೊ ನಿರ್ದೇಶಕ ಆಗಬೇಕಂತ ಬಂದವರು ಎಷ್ಟೋ ಜನ ಹೀರೋಗಳು ಆಗಿದ್ದಾರೆ. ಸೊ ಅದರಲ್ಲಿ ಸಕ್ಸಸ್ಫುಲ್ ಹೀರೋಗಳು ಕೂಡ ಆಗಿ ಕಣ್ಮುಂದೆನೇ ಇದ್ದಾರೆ. ಇನ್ನು ತಂತ್ರಜ್ಞರ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ, ಕ್ಯಾಮ್ರಾಮನ್ ಆಗಿರ್ತಾರೆ, ಹೋಗ್ತಾ ಅವರು ನಿರ್ದೇಶಕರಾಗ್ತಾರೆ. ಹಾಗೆ ಸಂಗೀತ ನಿರ್ದೇಶಕರು ಕೂಡ ಅಷ್ಟೇ, ಸಂಗೀತ ಸಂಯೋಜನೆ ಮಾಡುವುದರ ಜೊತೆಗೆ ನಿರ್ದೇಶನದ ಹಾದಿಯನ್ನು ಹಿಡಿದಿದ್ದಾರೆ. ನಿರ್ದೇಶನ ಮಾಡುವ ಮೂಲಕ ಒಂದಷ್ಟು ಸೌಂಡು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಈಗ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕರಾಗಿ ದಿಗ್ಗಜರು ಅನಿಸ್ಕೊಂಡಿರ್ತಕ್ಕಂಥ ಹಂಸಲೇಖ ಅವರು ಈಗ ಮೊದಲ ಬಾರಿಗೆ ನಿರ್ದೇಶನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಈ ಹಿಂದೆ ಅವರು ಒಂದು ಸಿನಿಮಾನ ನಿರ್ದೇಶನ ಮಾಡ್ತೀನಿ ಅಂತ ಸಾಕಷ್ಟು ಕಡೆ ಹೇಳ್ಕೊಂಡಿದ್ರು. ಇತ್ತೀಚೆಗೆ ಏನು ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಏನು ಅಕಾಡೆಮಿ ಇದೆ, ಸೊ ಚಂದನವನ ಕ್ರಿಟಿಕ್ಸ್ ಅಕಾಡೆಮಿ ಒಂದು ಪುಸ್ತಕವನ್ನು ತಂತು. 90ರ ದಶಕದಲ್ಲಿ ಇರ್ತಕ್ಕಂಥ ಈ ಕನ್ನಡ ಚಿತ್ರರಂಗ, ಸೊ ಅದರ ಕುರಿತಾದಂಥ ಒಂದು ಚಂದನವನದ ಚಿಲುಮೆಗಳು ಅಂತೇಳಿ ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ರು. ಆ ಸಂದರ್ಭದಲ್ಲಿ ಹಂಸಲೇಖ ಅವರೇ ಹಾಜರಿದ್ದು ಆ ಪುಸ್ತಕವನ್ನು ರಿಲೀಸ್ ಕೂಡ ಮಾಡಿದ್ರು. ಆ ಒಂದು ಸಿನಿಮಾ ಬಗ್ಗೆ ಅವರೇ ಸ್ವತಃ ಹಂಸಲೇಖ ಅವರೇ ಅನೌನ್ಸ್ ಮಾಡಿದ್ರು, ನಾನು ಈ ವರ್ಷ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡ್ತಾಯಿದ್ದೀನಿ, ಅದಕ್ಕೆ ಗಿಟಾರ್ ಅಂಥೇಳಿ ಹೆಸರಿಟ್ಟಿದ್ದೀನಿ ಅಂತ ಅವರೇ ಘೋಷಣೆ ಮಾಡಿದರು. ಮೊದಲ ಬಾರಿಗೆ ಗಿಟಾರ್ ಅನ್ನೋ ಸಿನಿಮಾವನ್ನು ಹಂಸಲೇಖ ಅವರು ನಿರ್ದೇಶನ ಮಾಡ್ತಾ ಇರೋದ್ರ ಬಗ್ಗೆ ಅವತ್ತು ಘೋಷಣೆ ಮಾಡಿದರು. ಯಾಕಂದರೆ ಒಬ್ಬ ಸಂಗೀತ ನಿರ್ದೇಶಕರಾಗಿ ಒಂದು ಸಿನಿಮಾನ ನಿರ್ದೇಶನ ಮಾಡೋದಂದರೆ ಸಾಕಷ್ಟು ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ತಾಂತ್ರಿಕವಾಗಿ ತಿಳ್ಕೊಂಡು ನಿರ್ದೇಶನ ಮಾಡ್ಬೋದು. ಯಾಕಂದರೆ ಸಂಗೀತ ಸಂಯೋಜನೆ ಮಾಡೋದು ಬೇರೆ, ಆದರೆ ಆ್ಯಕ್ಷನ್ ಕಟ್ ಹೇಳೋದೇ ಬೇರೆ. ಅದಕ್ಕೆ ತಕ್ಕಂಗೆ ಇಷ್ಟು ವರ್ಷದ ಏನು ಅನುಭವಗಳಿವೆ, ಆ ಅನುಭವಗಳನ್ನೆಲ್ಲ ಒಂದು ಕಡೆ ಹಾಕಿ ನಿರ್ದೇಶನಕ್ಕೆ ಈಗ ಹಂಸಲೇಖ ಅವರು ಅಣಿಯಾಗಿದ್ದಾರೆ. ಅದೆಲ್ಲವೂ ಸರಿ, ಆಗ ಗಿಟಾರ್ ಅಂತೇಳಿ ಸಿನಿಮಾವನ್ನು ನಿರ್ದೇಶನ ಮಾಡ್ತೀನಿ ಅಂತ ಹೇಳಿದ್ದಂಥ ಹಂಸಲೇಖ ಅವರು ಈಗ ಗಿಟಾರ್ ಸಿನಿಮಾ ಬದಲಾಗಿ ಬೇರೆ ಒಂದನ್ನು ಸಿನಿಮಾವನ್ನು ನಿರ್ದೇಶನ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯಾಕಂದರೆ ಗಿಟಾರ್ ಸಿನಿಮಾ ಮುಂಚೆ ಇನ್ನೊಂದು ಸಿನಿಮಾ ನಿರ್ದೇಶನ ಮಾಡುವುದಾಗಿ ಅವರು ಹೇಳ್ಕೊಂಡಿದ್ದಾರೆ. ಜೂನ್ 23ಕ್ಕೆ ಅವರ ಬರ್ತ್ಡೇ, ಸೊ ಅವರ ಹುಟ್ಟುಹಬ್ಬದಂದು ಅವರು ಒಂದು ಹೊಸ ಸಿನಿಮಾ ನಿರ್ದೇಶನ ಮಾಡುವ ಬಗ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಅವತ್ತು ಆ ಸಿನಿಮಾದ ಚಿತ್ರೀಕರಣಕ್ಕೂ ಕೂಡ ಚಾಲನೆ ಸಿಗ್ತಾ ಇದೆ. ಅಂದಾಗೆ ಆ ಸಿನಿಮಾದ ಹೆಸರು ಓಕೆ ಅಂದರೆ ಎಲ್ಲವೂ ಓಕೆ ಅನ್ನೋ ಥರನೇ ಅರ್ಥ. ಸೊ ಯಾವಾಗಲೂ ಹಂಸಲೇಖ ಯಾಕೆ ವಿಶೇಷ ಅನ್ನಿಸ್ತಾರೆ ಅಂತಂದರೆ, ಸೊ ಸಿನಿಮಾದ ಟೈಟಲ್ ಆಗಿರಲಿ ಅಥವಾ ಸಿನಿಮಾದ ಹಾಡು ಬರೆಯೋದಾಗಿರಲಿ, ಸಿನಿಮಾದ ಸಂಗೀತ ಸಂಯೋಜನೆ ಮಾಡೋದಾಗಲಿ, ಎಲ್ಲದರಲ್ಲೂ ಒಂದಷ್ಟು ವಿಭಿನ್ನ ವಿಶೇಷ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಓಕೆ ಅಂತ ಇಟ್ಟಿದ್ದಾರೆ. ಯಾಕೆ ಓಕೆ ಅಂತ ಇಟ್ಟಿದ್ದಾರೆ ಅನ್ನೋದಕ್ಕೆ ಜೂನ್ 23 ಅವರು ಬರ್ತ್ಡೇ ದಿನವೇ ಅವತ್ತು ಉಳಿದಿದ್ದೆಲ್ಲವನ್ನು ಅನೌನ್ಸ್ ಮಾಡ್ತಾರೆ. ಈ ಸಿನಿಮಾಗೆ ಯಾರು ಹೀರೋ, ಯಾರು ಹೀರೋಯಿನ್ನು, ಬೇರೆ ಪಾತ್ರಗಳು ಯಾರ್ಯಾರು ಇರ್ತಾರೆ, ಸೊ ಉಳಿದ ಟೆಕ್ನಿಷಿಯನ್ಸ್ ಯಾರ್ಯಾರು, ಎಲ್ಲ ವಿಷಯವನ್ನು ಅವರು 23ಕ್ಕೆ ಹೇಳ್ತಾರೆ. ಇನ್ನೊಂದು ವಿಶೇಷ ಏನಂದರೆ, ಹಂಸಲೇಖ ಅವರು ತಮ್ಮ ಹುಟ್ಟುಹಬ್ಬದ ದಿನ ಏನು ಓಕೆ ಅನ್ನೋ ಸಿನಿಮಾ ನಿರ್ದೇಶನಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ, ಅವತ್ತು CM ಸಿದ್ದರಾಮಯ್ಯ ಅವರು ಬಂದು ಆ ಸಿನಿಮಾನ ಚಾಲನೆ ಕೊಡ್ತಾ ಇದ್ದಾರೆ. ಸೊ ಅವತ್ತಿನ ದಿನವೇ ಏನು ಹಂಸಲೇಖ ಅವರ ಜೊತೆಗೆ ದೊಡ್ಡ ಜರ್ನಿ ಮಾಡಿರ್ತಕ್ಕಂಥ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಉಪಸ್ಥಿತರಿರ್ತಾರೆ. ಹಾಗೆ ನಿರ್ಮಾಪಕ BN ಗಂಗಾಧರ್ ಇರ್ತಾರೆ, ಮತ್ತು ಅವರ ಪತ್ನಿ ಲತಾ ಹಂಸಲೇಖ. ಇವು ಮೂವರನ್ನು ಕೂಡ ವಿಶೇಷವಾಗಿ ಅಲ್ಲಿ ಗೌರವಿಸಲಾಗ್ತದೆ. ಅದೊಂದು ಆ ಚಿತ್ರೀಕರಣದ ಒಂದು ಭಾಗ ಅಂತಲೇ ಹೇಳ್ಬೋದು. ಉಳಿದಂತೆ ಈ ಸಿನಿಮಾ ಏನು ಐದಿನಿ ಎಂಟರ್ಟೈನ್ಮೆಂಟು ಏನಿದೆ ಹಂಸಲೇಖ ಅವರದು, ಅವರ ಐದಿನಿ ಎಂಟರ್ಟೈನ್ಮೆಂಟ್ ಮತ್ತು ಆಕಾಂಕ್ಷ ಪ್ರೊಡಕ್ಷನ್ಸ್, ಈ ಬ್ಯಾನರ್ ನಡಿ ಈ ಸಿನಿಮಾ ನಿರ್ಮಾಣ ಆಗ್ತಾಯಿದೆ. ಅದೇನೇ ಇದ್ದರೂ ಕೂಡ ಹಂಸಲೇಖ ಅವರು ಈಗ ಫಸ್ಟ್ ಟೈಮ್ ಒಂದು ಸಿನಿಮಾನ ನಿರ್ದೇಶನ ಮಾಡ್ತೀನಿ ಅಂತ ಹೊರಟಾಗ ಸಾಕಷ್ಟು ನಿರೀಕ್ಷೆಗಳು, ಒಂದಷ್ಟು ಕುತೂಹಲಗಳು ಕೂಡ ಇರುತ್ತೆ. ಆ ನಿರೀಕ್ಷೆ ಕೂಡ ಮಟ್ಟಿಗೆ ಈ ಸಿನಿಮಾನ ನಿರ್ದೇಶನ ಮಾಡಲಿಕ್ಕೆ ಎಲ್ಲವನ್ನು ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಹಂಸಲೇಖ ಅವರ ಒಂದು ಸಂಗೀತ ಸಂಯೋಜನೆಯ ಸಿನಿಮಾ ಅಂದ ತಕ್ಷಣ ಆ ಸಿನಿಮಾದ 6 ಹಾಡಿದೆ, 6 ಹಾಡುಗಳು ಕೂಡ ಹಿಟ್ಟಾಗಿರ್ತವೆ. 6 ಹಾಡುಗಳಲ್ಲಿ ವಿಶೇಷವಾದಂಥ ಸಾಹಿತ್ಯ ಕೂಡ ಇರುತ್ತೆ. ಅಷ್ಟೇ ಅದ್ಭುತವಾದಂಥ ಗಾಯಕರನ್ನು ಕೂಡ ಅವರು ಹಾಕ್ಕೊಳ್ತಾರೆ ಮತ್ತು ಪರಿಚಯ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಒಂದು ಸಲ ನೀವು ಮೆಲುಕು ಹಾಕಿ ನೋಡೋದಾದರೆ ಹಂಸಲೇಖ ಅವರ ಹಾಡುಗಳು ಇಲ್ಲದೇ ಇರೋಂಥ ಸಿನಿಮಾಗಳೇ ಇರಲಿಲ್ಲ.
ಸೊ ಇತ್ತೀಚೆಗೆ ಬಂದಂಥ ಹೊಸಬರ ಸಿನಿಮಾಗಳಲ್ಲೂ ಕೂಡ ಹಂಸಲೇಖ ಅವರ 4-5 ಸಾಲುಗಳು ಕೂಡ ಕಾಣಿಸ್ಕೊಳ್ತೇವೆ ಅನ್ನೋದು ವಿಶೇಷ. ಮತ್ತು ಯಾವುದೇ ಎಫ್ ಎಮ್ ಆಗಿರಲಿ, ಎಫ್ ಎಮ್ನಲ್ಲಿ ಒಂದು ಹಾಡು ಬರ್ತಾ ಇದೆ ಅಂತಂದರೆ, ಹಳೆಯ ಹಾಡುಗಳು ಬರ್ತಾ ಇದ್ದಾವೆ ಅಂದರೆ ಅಲ್ಲಿ ಹಂಸಲೇಖ ಅವರ ಸಂಗೀತ ಸಂಯೋಜನೆಯ ಹಾಡು ಕೂಡ ಇರುತ್ತೆ. ಅಂಥ ಹಂಸಲೇಖ ಅವರು ಈಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಮಹತ್ತರವಾದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಎಲ್ಲರಿಗೂ ಅನಿಸ್ಬೋದು ಈ ವಯಸ್ಸಲ್ಲಿ ಅವರಿಗೆ ನಿರ್ದೇಶನ ಬೇಕಾ ಅನ್ನೋದು. ಸೊ ಯಾವತ್ತೂ ಒಬ್ಬ ಕಲಾವಿದರಿಗೆ ಅಥವಾ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಒಬ್ಬ ತಂತ್ರಜ್ಞರಿಗೆ ವಯಸ್ಸು ಅನ್ನೋದು ಆಗೋದಿಲ್ಲ. ಸೊ ಹಾಗಾಗಿ ಹಂಸಲೇಖ ಅವ್ರಿಗೂ ಇವತ್ತಿಗೂ ಕೂಡ ಚಿರ ಯುವಕನಂತಲೇ ಕೈಗಳನ್ನು ಬೆರಳಾಡಿಸ್ತಾರೆ. ಇವತ್ತು ಅವರು ಕೀಬೋರ್ಡ್ ಮುಂದೆ ಕೂತ್ರೆ ನಿರಂತರವಾಗಿ ಒಂದಷ್ಟು ಟ್ಯೂನ್ಗಳನ್ನು ಹಾಕ್ತಾರೆ. ಫ್ರೆಶ್ ಟ್ಯೂನ್ ಹಾಕುವ ಮೂಲಕ ಮಂತ್ರ ಮಗ್ನರಾಗಿಸ್ತಾರೆ. ಸೊ ಹಾಗೆಯೇ ಈಗ ಅವರ ಓಕೆ ಅನ್ನೋ ಸಿನಿಮಾ ಕೂಡ ವಿಶೇಷವಾಗಿಯೇ ಮೂಡಿಬರುತ್ತೆ ಅಂತ ಎಲ್ಲರೂ ಕೂಡ ನಂಬ್ಕೊಂಡಿದ್ದಾರೆ. ಅದೇನೇ ಇರಲಿ, ಹಂಸಲೇಖ ಅವರಿಗೆ ಜೂನ್ 23 ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ದಿನದಂದು ಮತ್ತೊಂದು ಅಂದರೆ ನಿರ್ದೇಶನದ ಚಿತ್ರ ಹುಡ್ತಾ ಇದೆ. ಸೊ ಹಾಗಾಗಿ ಹೊಸ ಹುಟ್ಟುವಿಗೆ ಒಳ್ಳೆಯದಾಗಲಿ ಅಂತೇಳಿ ಒಂದಷ್ಟು ಅವರ ಅಭಿಮಾನಿಗಳು ಈಗ ಕಾಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಂಸಲೇಖ ಅವರ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಮೈಲುಗಲ್ಲಾಗಿ ನಿಲ್ಲಲಿ ಅನ್ನೋದು ನಮ್ಮ ಆಶಯ.